ನಮಸ್ಕಾರ ರೀ ಎಲ್ಲ ಸಾವುಕಾರ ಮಂದಿಗೆಲ್ರಿ ಹೆಂಗದೀರಿ ನಾವಂತ ಆರಾಮದಿ ನೋಡ್ರಿ. ಭಾಳ ದಿನ ಆಯಿತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ. ಮತ್ತೆ ಇವತ್ತು ಒಂದು ಲಾಂಗ್ ವಿಡಿಯೋ ಜೊತೆಗೆ ಬಂದೀನಿ. ದಯವಿಟ್ಟು ಮೊದಲನೇ ಸಾರಿ ನೋಡಕತ್ತೆ ಸಬ್ಸ್ಕ್ರೈಬ್ ಆಗಿರಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ. ನಮ್ಮ ಕಡೆ ಎಳ್ಳಮಾಸಿ ಹಬ್ಬಕ್ಕೆ ಹೊಲದಾಗ ಚರ್ಗ ಹೊಡಿತಾರೆ. ಹಬ್ಬ ಆಚರಣೆ ಮಾಡ್ತೀವಿ. ಹೊಲದಾಗ ಎಲ್ಲ ಅಡುಗೆಯನ್ನು ತೊಗೊಂಡೋಗಿ ಊಟ ಮಾಡೋದು. ಈಗ ಅದರದ್ದೇ ಪ್ರಿಪ್ರೇಷನ್ ನಡೆದೈತೆ ನೋಡ್ರಿ. ಹಿಂಡಿ ಪಲ್ಯ ಮಾಡೋದಕ್ಕೆ ಕಾಳುಗಳನ್ನು ಇಲ್ಲಿ ಬುಟ್ಟ್ಯಾಗ ಹಾಕೊಂಡೇನಿ ರೀ. ಹುರ್ಲಿಕತ್ತೀನಿ. ಹುರುಳಿ, ಮೂಪಣಿ ಮತ್ತು ಹೆಸರು ಕಾಳು ಐತಿ. ಅಲಸಂದಿ ಇರಲಿಲ್ಲ, ಅಲಸಂದಿ ಎಷ್ಟು ಹಾಕಿಲ್ಲ ನಾನು. ಆಮೇಲೆ ಮೂರೇ ಥರ ಆಗ್ತಾವಂತೇಳಿ ಒಂದು 4 ಕಾಳು ತೊಗರಿ ಬ್ಯಾಳಿ ಹಾಕೀನಿ. ಅಲಸಂದಿ ಇದ್ರೆ ಅಲಸಂದಿ ಹಾನ ಹಾಕ್ತಾರೆ. ಆದರೆ ಶೇಂಗಾ ಹಾಕೋದಿದ್ರೆ ಹುರಿಬಾರ್ದು, ಅದನ್ನು ಕುದಿಸುವಾಗ ಹಾಕಿ ಕುದಿಸ್ಬೇಕಾಗ್ತೈತಿ ಶೇಂಗಾದ ಕಾಳು. ನಾನಿಲ್ಲಿ ಕಾಳುಗಳನ್ನು ಚೆಂದಾಗಿ ಹುರ್ಕೊಳಕತ್ತೀನಿ. ಮೊಳಕೆ ಕಾಳಿಂದ ಮಾಡತ್ತಿಲ್ಲ, ಹುರಿದು ಎಲ್ಲ ಕಾಳುಗಳನ್ನು ಹುರಿದು ಅದನ್ನು ನೀರಲ್ಲಿ ಹಾಕಿ ಕುದಿಸ್ಬೇಕು. ಒಂಚೂರು ಕುದಿಸಿ ಆಮೇಲೆ ಕಡ್ಲಿ ಪಲ್ಯ ಹಸಿದಿತ್ತಂದ್ರೆ ಹಸಿದು ಅಥವಾ ಒಣ ಕಡ್ಲಿ ಪಲ್ಯನೂ ಹಾಕಿ ಮಾಡ್ತಾರೆ. ಆಮೇಲೆ ಇಲ್ಲಾಂದ್ರೆ ಮೆಂತ್ಯ ಪಲ್ಯನೂ ಹಾಕಕ್ಕೆ ಬರ್ತೈತಿ. ನಾನಿಲ್ಲಿ ಚೆಂದಾಗಿ ಹುರ್ಲಿಕತ್ತೀನಿ. ಒಂಚೂರು ಹುರ್ಕೊಂಡು ಕುದಿಸ್ಬೇಕಾಗ್ತೈತಿ. ಕುಕ್ಕರ್ನಲ್ಲಿ ಹಾಕೀನಿ ನಾನಿದು. ಕುದಿಬೇಕು, ಒಂದು 4 ಸೀಟಿ ಹೊಡಿಬೇಕು. ಹುರ್ಲಿ ಒಂಚೂರು ಲೇಟ್ ಮಾಡಿ ಕುದಿತೈತಿ. ಆಮೇಲೆ ಹೆಸ್ರು ಕಾಳದೆಲ್ಲ ಜಲ್ದಿನೇ ಕುದಿತಾವೆ. ನೋಡ್ಬೋದು ಇಲ್ಲಿ ಹೆಂಗೆ ಕುದ್ದಾವೆ ನೋಡ್ರಿ. ಹುರಿದಿದ್ದು ಈ ಥರ ಕೈಯಲ್ಲಿ ಹಿಸ್ಕಿದ್ರೆ ಅದು ಒಡಿಬೇಕು ಕಾಳುಗಳೆಲ್ಲ. ಆ ರೀತಿಯಾಗಿ ಕುದಿಬೇಕು. ಭಾಳ ಫುಲ್ ಸಾಫ್ಟಾಗಿನೂ ಆಗಬಾರ್ದು, ಈ ಕಡೆ ಭಾಳ ಬಿರುಸೂ ಇರಬಾರ್ದು. ಆ ರೀತಿಯಾಗಿ ಕುದಿಸ್ಬೇಕು. ಏನಂತ ಗೊತ್ತೈತೆ ಅಂದರೆ ಇದು ಪುಂಡಿ ಪಲ್ಯ ಇತ್ತು. ಪುಂಡಿ ಪಲ್ಯನ ಕುದ್ಲಿಕ್ಕೆ ಹಾಕ್ಬೇಕೀಗ. ನಾವು ಅಮಾವಾಸ್ಯೆನ ಇರ್ತೈತಲ್ಲ, ಚರ್ಗ ಹುಡ ಹಬ್ಬ ಏನಿರ್ತೈತಿ ಅವತ್ತಿಗೆ ಹಿಂದಿನೆಲ್ಲ ಕುದಿಸಿಟ್ಟಿರ್ತೀವಿ. ಎಲ್ಲ ಸಜ್ಜಿಯಲ್ಲಿ ಕುದಿಲಿಕ್ಕೆ ಹಾಕೀನಿ ರೀ ಪುಂಡಿ ಪಲ್ಯ. ಇದಕ್ಕೂ ಕಾಳು ಹಾಕಿ ಮಾಡ್ಬೋದು ಅಥವಾ ನುಚ್ಚು ಹಾಕಿ ಮಾಡ್ಬೋದು. ಇನ್ನು ಕೆಲವೊಂದು ಜನ ಅಕ್ಕಿ ಹಾಕ್ತಾರೆ, ಇಲ್ಲ ಬೇಳೆ ಕಾಳು ಈ ಥರ ಹಾಕಿ ಪುಂಡಿ ಪಲ್ಯನೂ ಮಾಡ್ತಾರೆ. ನಾವು ಇದು ಕುದಿಸಿನೆಲ್ಲ ಕಾಳು 2 ಥರಕ್ಕೂ ಬರ್ತೈತಿ. ಹಿಂಡಿ ಪಲ್ಯ ಮಾಡೋಕ್ಕೂ ಬರ್ತದೆ ಮತ್ತು ಪುಂಡಿ ಪಲ್ಯಗೂ ಹಾಕಿ ಅದನ್ನೇ ಮಾಡಿದ್ರೈತೆ ಅಂತೇಳಿ ಒಂದು ಸ್ವಲ್ಪ ಕಾಳುಗಳು ಜಾಸ್ತಿನೇ ಹಾಕಿ ಕುದಿಸಿನಿ. ಇದು ಕುದ್ದ ಬಳಿಕ ಹಿಂಡಿ ತೆಗಿಬೇಕು. ಪುಂಡಿ ಪಲ್ಯಲ್ಲಿ ಹುಳಿ ಇರ್ತೈತಲ್ಲ, ಹಾಗಾಗಿ ಒಂದು ಸ್ವಲ್ಪ ಬೇರೆ ನೀರು ಹಾಕಿ ಕುದ್ದ ಬಳಿಕ ಹಿಂಡಿ ನೀರೆಲ್ಲ ಚೆಲ್ಲಿ ಮತ್ತು 1-2-3 ಸಾರಿ ಹಿಂಡಿ ಚೆಲ್ಲಕ್ಕೆ ಅಂದ್ರೆ ಮಾಡಬೇಕಾಗ್ತೈತಿ. ಇಲ್ಲಿ ಮಾಡಿ ನೋಡ್ರಿ ನಾನು. ಇದು ಪುಂಡಿ ಪಲ್ಯ ಐತಿ, ಈ ರೀತಿಯಾಗಿರಬೇಕು. ಆಮೇಲೆ ಇನ್ನೊಂಚೂರು ಗಟ್ಟಿ ಆಗ್ತೈತಿ ತಾನೇ, ಎಷ್ಟು ಬರೋಬರಿನೇ ಐತೆ ಅದು. ಇದು ಪುಂಡಿ ಪಲ್ಯ ಮಾಡೀನಿ. ಮತ್ತು ಈ ಕಡೆ ಹಿಂಡಿ ಪಲ್ಯ ಮಾಡೀನಿ ಒಂದು ಉಗುಣಿ ಒಳಗೆ. 3 ಹೊಲಕ್ಕೆಲ್ಲ ಚರ್ಗ ಹೊಡಿಬೇಕು ಮತ್ತು ಊಟಕ್ಕೂ ಆಗಬೇಕಲ್ಲ. ಇದು ಕಡ್ಲಿ ಪಲ್ಯ ಮತ್ತು ಮೆಂತ್ಯ ಪಲ್ಯ ಹಾಕಿ ಮಾಡಿದ್ದು. ಇದು ಕಟ್ಟಿನ ಸಾರು, ಬೇಳೆ ಕುದಿಸಿರ್ತೀವಲ್ಲ ಹೋಳಿಗೆ ಮಾಡೋಕೆ, ಅದರದ್ದು ಕಟ್ಟು ಬಂದಿದ್ದು. ಇದು ಕಟ್ಟಿನ ಸಾರು ಮಾಡೀನಿ. ಈ ಕಡೆ ಮಸ್ತಾಗೈತಿ ಅಡುಗೆ ಅಂತೂ ಎಲ್ಲ. ಇದು ಮತ್ತೆ ಊಟ. ಅನ್ನ ಅಷ್ಟು ಕುಕ್ಕರ್ನಾಗ ಇಟ್ಟೀನಿ, ಅದೊಂದು ಸ್ವಲ್ಪ ಕುದಿಬೇಕು ರೀ. ಅದು ಕುದ್ದ ಬಳಿಕ ದೇವರಿಗೆ ನೈವೇದ್ಯ ಕೊಡ್ಲಿಕ್ಕೆ ಹೋಗಬೇಕು. ನಾನು ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಭಾಳ ಸಾರಿ ನಾನು ಇಂಡಿಗೆ ಟೇಬಲ್ ತರ್ಲಿಕ್ಕಂತ ಹೋಗಿ ಬರೀ ನೋಡ್ಕೊಂಡು ಹೊಳ್ಳಿ ಬಂದಿದ್ದೆ. ಆದರೆ ಈ ಸಾರಿ ತೊಗೊಂಡು ಬಂದೀನಿ. ಎಲ್ಲೆಂದ್ರೆ ಆನ್ಲೈನ್ದಾಗ ಹಾಕ್ಸಿದ್ದೆ ನಾನು, ಬಂದೈತಿ 246 ರೂಪಾಯಿ. ಮಕ್ಕಳಿಗೆ ಬರೆಯೋದಕ್ಕೆ ಒಂದು ಸ್ವಲ್ಪ ಕತ್ತು ಬ್ಯಾನ್ ಆಗ್ಲಿಕ್ಕತ್ತೈತಿ. ನಮ್ಗೆ ಟೇಬಲ್ ಬೇಕಂತಲ್ಲ ಹತ್ತಿರು. 1 ವರ್ಷ ಆಯಿತು ನಾನು ಹೋದ ಸರ್ತಿ ಒಮ್ಮೆ ನೋಡ್ಕೊಂಡು ಬರ್ತಿದ್ದೆ. ಅದರ ರೇಟ್ ಅವರು 500 ರೂಪಾಯಿ ಇಲ್ಲಾರ್ದೆ ಕೊಡೋಂಗಿಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ಆನ್ಲೈನಲ್ಲಿ ನೋಡಿದ್ರೆ ಅಂತೇಳಿ ನೋಡಿದೆ. 246 ರೂಪಾಯಿ ಇತ್ತು. ತಗೊಂಡು ಬಂದು ಕೊಟ್ಟು ಹೋದರು. ಈಗ ದೇವರಿಗೆ ನೈವೇದ್ಯ ಒಯ್ಲಿಕ್ಕೆ ಎಲ್ಲ ಹಾಕಿಟ್ಟಿ ನೋಡ್ರಿ. ಸಜ್ಜಿ ಕಡುಬ, ಹೋಳಿಗೆ ಅದೆಲ್ಲ ಏನು ಪಲ್ಯ ಮಾಡಿದ್ದೆ, ಪಲ್ಯ ಅನ್ನ ಎಲ್ಲ ಹಾಕಿಟ್ಟಿನಿ. ಆಮೇಲೆ ಹೊಲಕ್ಕೆ ಚರ್ಗ ಹೊಡ್ಲಿಕ್ಕೂ ಒಯ್ದರು. ನಾನು ಲಕ್ಷ್ಮೀ ಪೂಜೆ ಮಾಡಿದ್ನಲ್ಲ, ಮತ್ತು ಶುಕ್ರವಾರ ಐತಲ್ಲ, ಗುರುವಾರ ಲಕ್ಷ್ಮೀ ಪೂಜೆ ಮಾಡಿದ್ದು. ಶುಕ್ರವಾರ ಅದನ್ನು ಇಳಿಸ್ಬೇಕಾಗ್ತೈತಿ ಪೂಜೆ ಮಾಡಿ. ಹಂಗಾಗಿ ಹೆಂಗೂ ಹೋಳ್ಗೆ ಮಾಡೀವಿ. ಹೋಳ್ಗೆ ನೈವೇದ್ಯ ತೋರಿಸಿ ಆಮೇಲೆ ಇಳಿಸಿದ್ರೆ ಐತಂಥೇಳಿ 4ನೇ ಗುರುವಾರ ಐತಿ. ಮಾರ್ಗಶಿರ ಮಾಸದಲ್ಲಿ 4 ಗುರುವಾರ ಬಂದವು ಈ ಸಾರಿ. ಕೆಲವೊಂದು ಸಾರಿ 5 ಬರ್ತಾವೆ. ಇದು 4ನೇ ಗುರುವಾರ ಆಯಿತು, ಮುಕ್ತಾಯ ಆಯಿತು. ಪೂಜೆ ಎಲ್ಲ ಮುಗ್ದೈತಿ. ಇವತ್ತು ಇಳಿಸ್ಬೇಕಂದ್ರೆ ಶುಕ್ರವಾರ. ಇದು ಗುರುವಾರದಿಂದ ಪೂಜೆ ಮಾಡಿರ್ತೀನಿ. ಶುಕ್ರವಾರ ನೈವೇದ್ಯ ತೋರಿಸಿ ಎಲ್ಲ ಮಾಡಿ ಈಗ ಪೂಜೆ ಮುಗಿಸ್ಬಿಡ್ತೀವಿ. ಇದು ತೊಗೊಂಡೋಗಮ್ಮಿ, ಊದಿನ ಕಡೆ ತೊಗೊಂಡು ಅದ್ರಾಗ ಅದಾವು. ಮನ್ಯಾಗ ಅಡುಗೆ ಎಲ್ಲ ಮುಗ್ದಿತ್ತು ರೀ. ಹಾಗೆ 2 ಹೊಲ ಅದಾವೆ ನಮ್ಮದು. ಇನ್ನೊಂದು ಹೊಲಕ್ಕೆ ನಮ್ಮ ಮಕ್ಕಳು ಮತ್ತು ನಮ್ಮ ಮನೆಯವರೆಲ್ಲರೂ ಕೂಡಿ ಚರ್ಗ ಹೊಡ್ಲಿಕ್ಕೆ ಹೋಗ್ಯಾರ. ಅಲ್ಲಿ ತನಕ ನಾನು ದೇವ್ರಿಗೆ ನೈವೇದ್ಯ ಕೊಟ್ರೈತೆ ಅಂತೇಳಿ ನೈವೇದ್ಯ ಕೊಡ್ಲಿಕ್ಕೆ ಊರಾಗ ಬಂದೀನಿ. ಇಬ್ಬರು ಕೂಡಿ ದೇವ್ರಿಗೆ ಹೋಗಿ ಎಲ್ಲ ನೈವೇದ್ಯ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಹೊಳ್ಳಿ ಬರೋದ್ರಾಗೆ ಆಯಂತೂ ಎಲ್ಲ ರೆಡಿ ಮಾಡಿಟ್ಟಿದ್ದಳ್ರಿ. ಎಲ್ಲ ಸಜ್ಜಿ ರೊಟ್ಟಿ, ಹೋಳ್ಗೆ, ಕಡುಬ, ಪುಂಡಿ ಪಲ್ಯ, ಹಿಂಡಿ ಪಲ್ಯ ಎಲ್ಲ ಒಂದು ಬುಟ್ಟಿ ಒಳಗೆ ಹಾಕಿ ಕಟ್ಟಿ ಇಟ್ಬಿಟ್ಟಾಳ. ಇದಿಷ್ಟು ಬೆಣ್ಣೆ ತೆಗ್ದಿದ್ದೆ ಇವತ್ತು. ಬೆಣ್ಣೆ ಇಷ್ಟು ಕಾಯಿಸ್ಲಿಕ್ಕೆ ಇಟ್ಟೀನಿ. ಯಾಕಂದ್ರೆ ಮತ್ತೆ ಎಲ್ಲ ಬಿಸಿಲಿಗೆ ಕರಗಿ ಬಿಡ್ತೈತಿ. ಆಮೇಲೆ ಸ್ಮೆಲ್ನು ಬರ್ತದೆ ಭಾಳ ದಿನ ಇಟ್ಟು ಅಂದ್ರೆ. ಬೆಣ್ಣೆನ ಒಲೆ ಮ್ಯಾಗಿಟ್ಟು ಅದಿಷ್ಟು ತುಪ್ಪ ಮಾಡಿ ಕಾಯಿಸಿಟ್ಟು ಹೊಲಕ್ಕೆ ನಡ್ಕೊತ ಹೊಂಟೀವಿ. ಯಾಕಂದ್ರೆ ಅಷ್ಟು ಮಂದಿ ಕೂಡಿ ಗಾಡಿ ಮ್ಯಾಗ ಹೋಗ್ಲಿಕ್ಕೆ ಬೈಕ್ ಮ್ಯಾಗ ಸಾಲಂಗಿಲ್ಲ ಜಾಗ. ಹಾಗಾಗಿ ನಾವು ಇಬ್ಬರು ನಡ್ಕೊತ ಹೊಂಟೀವಿ. ಒಂಥರ ಕಾಡ್ನಾಗ ಹೊಂಟಂಗೆ ಆಗಿಬಿಟ್ಟೈತಿ. 2 ಕಡೆ ಕಂಟಿ ಭಾಳ ಆಗಿಬಿಟ್ಟಾವು.
ಸಣ್ಣವ್ರಿದ್ದಾಗ ನಮ್ಮ ಹೊಲಕ್ಕೆ ಹೋಗ್ತಿದ್ದೆವು ಬುತ್ತಿ ಕಟ್ಕೊಂಡು ಬ್ಯಾಡ ತಿಂತಿದ್ರು ಇಬ್ರಿಗೆ ಹೋಗ್ಲಕ್ಕ ನಮ್ಮಲ್ಲಿ ತವ್ರ ಮನ್ಯಾಗ 3 ಹೊಲಗಳಿದ್ದು ನಾನು ನಮ್ಮ ತಂಗಿ ಕೂಡಿ ಹೊಲಕ್ಕೆ ಹೋಗಿ ಚರ್ಗ ಹೊಡೆದು ಬರ್ತಿದ್ವಿ ಆಟ ಆಡಿ ಬಾರಿಕೆ ಇದು ಜಾಸ್ತಿ ಇರ್ತಿದ್ದವಾಗ ಬಾರಿಕೆ ಇದೆಲ್ಲ ತಿಂದು ಆಟ ಆಡಿ 1-2 ತಾಸು ನಿದ್ದೆ ಮಾಡಿ ಬರ್ತಿದ್ವಿ. ಅವಾಗ ಬ್ಯಾಡ ಅಂತಿದ್ರು ಇಬ್ರಿಗೆ ಹೋಗ್ಲಿಕ್ಕೆ. ಆದರೆ ಈಗ ಮತ್ತೆ ಹೋಗ್ಲಿಕ್ಕೆ ಬ್ಯಾಡ ಯಾಕಂತಾರ ಮನ್ಯಾಗತ್ತೆ ಸಿಟ್ಟು ಬರ್ತಿತ್ತು. ಆದರೆ ಈಗ ತಿಳಿಯಾಕತ್ತೈತಿ ಹೆಣ್ಮಕ್ಳಿಗೆ ಒಬ್ಬೊಬ್ರಿಗೆ ಇಬ್ಬಿಬ್ರಿಗೆ ಯಾಕೆ ಅಲ್ಲಿ ಇಲ್ಲಿ ಯಾರೂ ಇಲ್ಲಾರ್ದಲ್ಲಿ ಹೋಗ್ಬೇಡ ಅಂತಾರತ್ತೇಳಿ ಈಗ ಅರ್ಥ ಆಗ್ಲಿಕ್ಕೈತೈತಿ ಪ್ರಪಂಚ ಹೆಂಗದಂತ ಈಗ ತಿಳುವಳಿಕೆ ಬಂದೈತಿ. ಬೇಕಾಗ ಹೋಳಿಗೆ ಕೊಟ್ಟಿನ್ರಿ ಒಯ್ದು ಆಕಳಿಗೆ ತಿನ್ನಿಸ್ತೀನಿ ಅಂತ ಹೇಳ್ದ. ಅದ್ರ ಸನಿಯಕ್ಕೆ ಹೋಗಲಾಗೇನ ಅಂಜ್ಲಕತ್ತಾನ ಅದು ಹೊಡಿತದಂತೇಳಿ ಆ ಹೋಳಿಗೆ ಒಯ್ದು ಅದಕ್ಕೆ ಮುಂದೆ ಒಗಿಲಿಕತ್ತಾನ. ಅದನ್ನು ಒಂಚೂರು ಮುಂದಕ್ಕೂ ಬರಲಾಗೈತಿ. ಅದು ಮೇವು ತಿನ್ನೋದ್ರಾಗ ಬ್ಯುಸಿ ಆಗಿಬಿಟ್ಟದ. ತಿತ್ತು ತಿಂತು ಹೋಳಿಗೆ ತಿತ್ತು ಅಂಬರೀಷ್ ಒಗಿತಾರ ನಾವು ಕೈಯಾಗ ಕೊಡ್ಬೇಕು ಅದಕ್ಕೆ. ಹಿಡ್ಕೊ ಪ್ಲೇಟ್ ಹಿಡ್ಕೊ ಯಾಕೆ ಶುಂದ್ರಿ ನನಗೂ ತಿನ್ನಕ್ಕೆ ಬರಂಗಿಲ್ಲ ಶುಂದ್ರಿ ಹಿಡಿ ಇಲ್ಲಿ ತಿನ್ನು ಹಣಮವ್ವ ಗೌಡ್ತಿ ಚಂದ ಕಾಣಕತ್ತಿ ಗೌಡ್ತಿ. ಕೈಯನ್ ತಿತ್ತು ನಿಂದು ನಿಂತಿತ್ತಾ ನೀನು ತಿಂತು ನೀ ಕೊಟ್ಟೆ ಅದಕ್ಕೆ ಹೋಳಿಗೆ ಕೊಟ್ಟಿ ಅದಕ್ಕೆ. ಊಟ ಮಾಡಕ್ಕೆ ತಂದಿದ್ದು ಹಾಲು ಉಳಿದಿದ್ದು ರೀ. ನಾನು ಹಾಲು ಕಾಸಾಕತ್ತೀನಿ. ಹೋಳಿಗೆ ಜೊತೆ ಹಾಕೊಂಡು ಉಳ್ಳಕ್ಕೆ ಬರ್ತಂತೇಳಿ ಇಟ್ಟಿದ್ರು. ಅದು ನೆನಪೇ ಇಲ್ಲ ಕಾಸೋದು ಹಂಗೆ ಬಿಟ್ವಿ. ಹೋಳಿಗೆ ಜೊತೆ ಹಾಲು ಇಲ್ಲದ ಹಾಗೆ ಸಾರು ಹಚ್ಕೊಂಡು ತಿಂದೆ. ಈಗ ಊಟ ಎಲ್ಲ ಮುಗ್ದೈತಿ. ನಾನು ಈ ಕಡೆ ಹಾಲು ಕಾಸ್ಲಕತ್ತೀನಿ. ಆ ಕಡೆ ನನ್ನ ಮಕ್ಕಳು ಅಲ್ಲಿ ನೀರು ಬಿಡಾಕತ್ತಾರ ಗೋಧಿಗೆ. ಅಲ್ಲಿ ಆಟ ಆಡಕತ್ತಾರ ಅವ್ರು ನೀರಾಗ. ಹಂಗೆ ಹಿಂದೆ ಅಲ್ಲಿ ಎಮ್ಮಿಗೆ ಮತ್ತು ಆಕಳಿಗೆ ಎಲ್ಲ ಅಲ್ಲಿ ಮೈ ತೊಳ್ಸಕತ್ತಾರ. ಅಮಾವಾಸ್ಯೆ ಐತಲ್ಲ ಹಾಗಾಗಿ ಆಕಳಿಗೆ ಪೂಜೆ ಮಾಡ್ಬೇಕಂತೇಳಿ 3ಕ್ಕೆ ಜಳಕ ಮಾಡ್ಸಕತ್ತಾರ. ಆಕಳಿಗೆ ಆಮೇಲೆ ಎಮ್ಮೆ ಕರೆಕ ಎಮ್ಮಿಗೆ ಜಳಕ ಹೊಡ್ಲಿಯತ್ತವ. ಅವನು ಫುಲ್ ಎಂಜಾಯ್ ಮಾಡಕತ್ತಾರ. ಒಟ್ಟು ಹುಡುಗರು ಹೊಲಕ್ಕೆ ಬಂದು ಖುಷಿ ಆಗೈತಿ ಮಕ್ಕಳಿಗೆ. ಕಬ್ಬದೈತಿ ಕಬ್ಬು ತಿನ್ಲಾಕತ್ತೀವಿ ನಾನು ಮತ್ತು ಅಭಿ ಭಾಳ ಹಿಗ್ಗಾಗೈತಿ. ಜಾನ್ವಿ ಬರಾಕ ಒಲ್ಲೆಲ್ಲಕತ್ತೇಳು. ಆಕೆಂದು ಹೋಮ್ವರ್ಕೇನ ಭಾಳ ಅದೈತೇಳಿ ಒಬ್ಬಾಕಿಗೆ ಎಲ್ಲಿ ಬಿಟ್ಟು ಬರಾಮೋ ಹಬ್ಬ ಐತೈತೆ ಹೇಳಿಕೆಂದ್ರೆ ಯಾಕೆ ಇರ್ಲಕತ್ತೇಳಿ ಕರ್ಕೊಂಡು ಬಂದೀನಿ. ಆಕೆಗೂ ಹೊಳ್ಳಿ ಜಲ್ದಿ ಹೋಗಮ್ಮ ಮಮ್ಮಿ ಅತ್ತೆ ಕರಾರು ಮಾಡಿ ಬಂದಾಳ ಆಕೆ ನಮ್ಮ ಜೊತೆ. ಹೊಲ್ದಾಗ ಪೂಜೆ ಮಾಡಿ ಚರ್ಗ ಹೊಡೆ ಟೈಮ್ನಾಗ ನಾನು ಆ ಕಡೆ ಹೋಗಿರ್ಲಿಲ್ಲ ರೀ. ಅಭಿ ಸುಮ್ಮನೆ ಬೆನ್ನು ಹತ್ತಾನ. ಆಮೇಲೆ ಪೂಜೆನೂ ಮಾಡಿಸ್ಬಿಡಲ್ಲ ಅಂತೇಳಿ ಹೋಗಲಿಲ್ಲ ನಾನು. ಅವರೇ ಹೋಗಿ ಪೂಜೆ ಮಾಡಿ ಚರ್ಗಾದ ಹೊಡೆದು ಬಂದರು. ಒಂದು ಸ್ವಲ್ಪ ಬತ್ತಿ ಖಾಲಿ ಆಗೈತಿ ಮನ್ಯಾಗ. ಬತ್ತಿ ಮಾಡಕ್ಕೆ ಹತ್ತಿ ಬೇಕಲ್ಲ ಹಾಗಾಗಿ ತೊಗೊಂಡು ಹೋದ್ರೈತೈತೆ. ಒಂದಿಷ್ಟು ತೊಗೊಂಡು ಹೊಂಟೀನಿ. ಆಮೇಲೆ ಎಲ್ಲ ಹೇರ್ಬಿಟ್ರಂದ್ರೆ ಹತ್ತಿ ಇರಂಗಿಲ್ಲ. ಈಗ ಒಂದು ಸ್ವಲ್ಪ ಇಟ್ಕೊಂಡ್ರೈತೇಳಿ ತೊಗೊಂಡೆ. ಆಮೇಲೆ ನಮ್ಮ ಜಾನ್ವಿ ನಂದು ಹೋಮ್ವರ್ಕ್ ಭಾಳ ಐತಿ ಹೋಗಮ್ಮ ಅಂತೇಳಿ ಭಾಳ ಬೆಂಗುಳಿಗೆ ಕೊಡಕತ್ತಳು. ಹೋಗಮ್ಮ ನಡಿ ಮಮ್ಮಿ ಅಂತೇಳಿ. ಅದ್ರ ಸಲಂದ ಮತ್ತೆ ಜಲ್ದಿನೇ ಕಿತ್ಕೊಂಡು ಹೊಳ್ಳಿ ಮನೆ ಕಡೆ ಹೊಂಟೀವಿ. 10 ಮಣಿಗೆ ಹೋಗ್ಬೇಕಂತ ಅನ್ಕೊಂಡಿದ್ವಿ. ನಡಮಧ್ಯಾಹ್ನದಾಗ ಅಷ್ಟು ಮಂದಿ ಕೂಡಿ ನಡ್ಕೊತ ಹೊಂಟೀವಿ. ಹೊಲ್ದಾಗ ಅಲ್ಲಿ ನೀರು ಬಿಡೋದೈತಿ ಲೇಟ್ ಆಗ್ತದೆ ನಮಗೆ. ಒಯ್ದು ಬಿಟ್ಟು ಹೊಳ್ಳಿ ಬರಬೇಕಾದ್ರೆ ಕಬ್ಬಿನ ನೀರೆಲ್ಲ ಆ ಕಡೆ ಗೋಧಿ ನೀರೆಲ್ಲ ಹಾಳಾಗೋತದ ಒಡೆದು ಅಂತೇಳಿ ನಾವೇ ನಡ್ಕೊತ ಹೊಂಟೀವಿ. ನೋಡಿ ನೀನು ಮುಂದೆ ನಡಿ ಇಲ್ಲ ನಡಿ ಎಷ್ಟದ ಇವು ಬಳವಲ್ಕಾಯಿ ನೋಡಿ ಜನ ಇವು ಹೊಡಿತದ ಎಮ್ಮಿ ಭಾಳ ಬೆರಿಕೆ ಅದ. ಸಾಯಂಕಾಲ ಇರೋ ಸ್ವಲ್ಪ ಸನಿ ಹೋಗಿದ್ಲ ಹಾಕ್ತಿತ್ತಕಿ ತರಿ ಬಟ್ ಹಾಕೋಬಿಡ್ ಬಿಡ ಚಂತನ ಬರೀ ಬಟ್ ಹಾಕತ್ತ. ಇಲ್ಲಿ ಹಾದ್ಯಾಗ ಒಂದು ಹಾವಿನ ಪರಿ ಸಿಕ್ತ್ರಿ. ಹಾವಿನ ಪರಿ ನೋಡಿ ಹಾವಿನ ಪರಿ ಐತಿದ್ದು ಅಂತ ಹೇಳತ್ತಿದ್ದೆ. ಅದ್ರ ಬಗ್ಗೆ ವಿಚಾರ ಮಾಡ್ಕೋತ ಮಾತಾಡಕತ್ತಾಳ. ಏನು ಮಾತಾಡಕತ್ತಾಳ ಕೇಳಿಸ್ಕೊರಿ. ಜಾನ್ವಿ ಮುಂದೆ ಹೊಂಟಾಡ್ರಿ. ಆಕೆ ಯಾವಾಗಲೇ ಜಲ್ದಿ ಹೋಗಮತ್ತಲಾಗತ್ತೆ. ಇಲ್ಲ ಒಬ್ಬಾಕಿನೇ ಹೋಗ್ತೀನಿ ಅಂತಂದೇಳು. ಬೇಡ ಹೊಸ ಮಂದಿ ಕೂಡಿ ಹೋಗಮತ್ತೇಳಿ ಹೊಸ ಮಂದಿ ಕೂಡಿ ಹೊಂಟಿವಿ. ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ಧನ್ಯವಾದಗಳು ಎಲ್ರಿಗೂ.